ಇಲ್ಲಿ ಮಹಾಶಿವರಾತ್ರಿಯ ನಿಮಿತ್ತವಾಗಿ ತಾವೆಲ್ಲ ಶಿವಸ್ವರೂಪರಾಗಿ ಇಲ್ಲಿ ಕೂರ್ತೀರಿ. ಯಾಕಂತ ಕೇಳಿದ್ರ ಮಹಾನ್ ಪರ್ವಕಾಲ ಶಿವರಾತ್ರಿ ಜಾಗರಣೆ ಮಾಡ್ಬೇಕನ್ನುವಂತ ನಿಯಮ. ಆದ್ರೂ ಮಂದಿ ಅಲ್ಲೇ ಮಾಡ್ಕೊಂಡ್ಬಿಟ್ರ ಏನ್ ಮಾಡ್ತಿದ್ರಪ್ಪ ನಮ್ದು ಸೂಕ್ತ ನಮ್ಗ ನಿಯಂತ್ರಣ. ಇವತ್ತಿನ ದಿವಸ ಬರೇ ಕಾಣ್ಯ ತೆಗೆದು ಭಗವಂತನ ನಾಮಸ್ಮರಣೆ ಮಾಡಿಲ್ಲ ಅಂದ್ರೆ ಅಷ್ಟೇ ನಾವು ಮಾಡುವಂಗ ಕಾಣುವದ್ವಿ. ಮಾಡೋರ್ ಶಬ್ದ ಕಿವಿಗಿದ್ರು ಪವಿತ್ರ ಆಗ್ತದ. ಹಂಗ ಪವಿತ್ರ ಮಾಡಾಕ ಹುಬ್ಬಳ್ಳಿ ಒಳಗೆ ಸಿದ್ಧಾರರು ಶಿವರಾತ್ರಿ ಜಾತ್ರೆ ಇದ್ದಾರ. ಅದ್ರೊಳಗ ಯಾಕೊಮ್ಮೆ ಆ ಶಿವನ ನಾಮಸ್ಮರಣೆ ಮಾಡಬಾರ್ದು? ಭಗವಂತ ಬಾಯಿ ಹಾಕೊಟ್ಟವಂತ ಹೇಳಿದ್ರ ಭಗವಂತನ ನಾಮಸ್ಮರಣೆ ಮಾಡಿ ಅನ್ನೋದಕ್ಕ 32 ಒಂದು ನಾಡಿಗೆ ಚಲೋ ನೋಡಿದ್ರೆ ಬರೋಬರಿ ಇರ್ತದ. ಎಲ್ಲಂದ್ರೆ ಹೇಳೋದಿನ ಐತಿ. ಒಮ್ಮೆ ಎಲ್ಲರೂ ನಿಮ್ಮ ಪಾದಕ್ಕೆ ಬಿದ್ದು ಬಿಡ್ಕೊಂಡಿದ್ವಿ. ಒಮ್ಮೆ ಶಿವಾಯ ನಮ ಅಂದ್ಬಿಟ್ರೆ ಬಹಳ ಉಪಕಾರ ಆಗ್ತದೆ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಹೆಂಗಾತ ಕೇಳಿದ್ರೆ ಅಲ್ಲಿ ಅಲ್ಲಿ ಜಿಬರ್ 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 ಮಳಿ ಬಿದ್ದಂಗ ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೂ ಶರೀರದೊಳಗೆ ಇರ್ತಕ್ಕಂಥ ಯಾವ ಕರ್ಮಗಳ ನಮ್ಮನ್ನು ಬಿಡಕುಂತಿಲ್ಲ ಅಂದ್ರೊಳಗ ಆ ಕರ್ಮವನ್ನು ತೀರಿಸಿ ನಾವು ಸಿದ್ಧಾರ್ಥಾಚಾರ್ಯ ಮಂತ್ರನ ಅವರು ಕೃಪಾ ಆಗುವುದಿರಲಿ. ಯಾವತ್ತು ಕಾರ್ಯಕ್ರಮ ಪೂರ್ವದೊಳಗ ಶ್ರೀಲಂಕಾ